ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಟ್ಯುಟೋರಿಯಲ್ನಲ್ಲಿ ನಾನು ನಿಮಗೆ ವೆಬ್ಸೈಟ್ ನಿರ್ಮಿಸಲು ಅಗತ್ಯವಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವುವು ಎಂಬುದನ್ನು ತಿಳಿಸುತ್ತೇನೆ. ಓಕೆ, ಮೊದಲನೇದಾಗಿ ಎನ್ಜಿಒ ಪ್ರೊಫೈಲ್, ಲೈಕ್ ನಿಮ್ಮ ಸಂಸ್ಥೆಯ ಮೂಲಭೂತ ಮಾಹಿತಿಗಳಾದ ಫೋನ್ ನಂಬರ್, ಇಮೇಲ್, ನಿಮ್ಮ ಸಂಸ್ಥೆಯ ವಿಳಾಸವನ್ನು ನಮೂದಿಸಬೇಕು ಮತ್ತು ನಿಮ್ಮ ಸಂಸ್ಥೆಯ ಕಂಪ್ಲೀಟ್ ಫುಲ್ ನೇಮನ್ನು ಹೇಳಿ. ಧ್ಯೇಯ ಮತ್ತು ದೃಷ್ಟಿ, ನಿಮ್ಮ ಸಂಸ್ಥೆಯ ಗುರಿ ಮತ್ತು ವಿಷನ್ ಆ್ಯಂಡ್ ಮಿಷನ್ ಏನನ್ನೋದು ಸ್ಪಷ್ಟವಾಗಿ ತಿಳಿಸಬೇಕು ಮತ್ತು ನಿಮ್ಮ ಸಂಸ್ಥೆಯ ಮುಖ್ಯ ಕೇಂದ್ರೀಕೃತ ಕ್ಷೇತ್ರಗಳಾದ ಶಿಕ್ಷಣ, ಆರೋಗ್ಯ, ಸಬಲೀಕರಣ ಇತ್ಯಾದಿ ಮೂಲ ಕ್ಷೇತ್ರಗಳಲ್ಲಿ ನಿರ್ವಹಿಸುತ್ತಿದ್ದರೆ ಅದನ್ನು ತಿಳಿಸಬೇಕಾಗುತ್ತದೆ ಮತ್ತು ಯಾವ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಂಸ್ಥೆ ಕೆಲಸ ಮಾಡುತ್ತಿದೆ ಎಂಬುದನ್ನು ತಿಳಿಸಬೇಕು ಮತ್ತು ಪ್ರಮುಖ ಸಾಧನೆಗಳು, ನಿಮ್ಮ ಸಂಸ್ಥೆಯ ಆಯೋಜಿಸಿರ್ತಕ್ಕಂತಹ ಯೋಜನೆಗಳು ಅಥವಾ ಮೈಲುಗಲ್ಲುಗಳನ್ನು ಉಲ್ಲೇಖಿಸಿ. ನಂತರ ನಿಮ್ಮ ಸಂಸ್ಥೆಯ ಬ್ಯಾಂಕ್ ಡೀಟೇಲ್ಸ್ ಅನ್ನು ತಿಳಿಸಬೇಕಾಗುತ್ತದೆ. ಸೆಕೆಂಡ್ ಥಿಂಗ್ ಈಸ್ ನಿಮ್ಮ ಸಂಸ್ಥೆಯ ನಾಯಕತ್ವದ ತಂಡ. ಇಲ್ಲಿ ಬೋರ್ಡ್ ಮೆಂಬರ್ಸ್, ಟೀಮ್ ಮೆಂಬರ್ಸ್ ಮತ್ತು ಅಡ್ವೈಸರಿ ಮೆಂಬರ್ಸ್ ಎಂಬ 3 ಸೆಕ್ಷನ್ಗಳನ್ನು ನೀಡಲಾಗುತ್ತದೆ. ನಿಮ್ಮ ಸಂಸ್ಥೆಯ ಬೋರ್ಡ್ ಮೆಂಬರ್ಸ್ ಹೆಸರು, ಅವರ ಡಿಸ್ಕ್ರಿಪ್ಷನ್, ಲೈಕ್ ಯಾವ ಡೆಸಿಗ್ನೇಷನ್ ಹುದ್ದೆಯಲ್ಲಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬುದು ಮತ್ತು ಅವರ ಜೀವನ ಚರಿತ್ರೆಗಳು, ಅವರ ಬಯೋ 3 ಲೈನ್ ವಾಕ್ಯಗಳಲ್ಲಿ ನಮೂದಿಸಿದರೆ ಸಾಕು. ಫಾರ್ ಎಕ್ಸಾಂಪಲ್, ನಿಮಗೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿ, ಸದಸ್ಯರು, ಡೈರೆಕ್ಟರ್ಸ್, ಕಂಪ್ಯೂಟರ್ ಆಪರೇಟರ್, ಈ ತರಹದ ಹೈರಾರ್ಕಿಯನ್ನು ನೀವು ಫಾಲೋ ಮಾಡಬೇಕು. ನಂತರ ಇಂಪ್ಯಾಕ್ಟ್ ಸೆಕ್ಷನ್, ಪರಿಣಾಮಗಳು. ನಿಮ್ಮ ಯೋಜನೆಗಳಿಂದ ಪ್ರಭಾವಿತವಾದ ಜನರ ಸಂಖ್ಯೆಯನ್ನು ಸಂಕ್ಷಿಪ್ತವಾಗಿ ಪ್ರಸ್ತುತಪಡಿಸಿ. ಉದಾಹರಣೆಗೆ, ಯಾವುದೇ ನೆರವಿಗೆ ದೊರೆತ ಕುಟುಂಬಗಳ ಸಂಖ್ಯೆ, ಶಿಕ್ಷಣ ಪಡೆದ ಮಕ್ಕಳ ಸಂಖ್ಯೆ, ಸಬಲೀಕೃತ ಮಹಿಳೆಯರ ಸಂಖ್ಯೆ ಇತ್ಯಾದಿಗಳು. ನಿಮ್ಮ ಕಾರ್ಯಕ್ರಮಗಳ ಫೋಟೋಗಳು. ಈ 3 ತಿಂಗಳ ಹಿಂದೆ ಅಥವಾ 6 ತಿಂಗಳ ಹಿಂದೆ ಕೈಗೊಂಡಂತಹ ಕಾರ್ಯಕ್ರಮಗಳ ಫೋಟೋಗಳನ್ನು ನೀವು ನಮಗೆ ಕಳುಹಿಸಬೇಕು. ನೀವು ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳ ಹೈ ಕ್ವಾಲಿಟಿ ಫೋಟೋಗಳನ್ನು ಸೇರಿಸಿ ಹಾಗೂ ನೀವು ಆಯೋಜಿಸಿರುವ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ವಿವರಗಳು ಮತ್ತು ಬೆಂಬಲವನ್ನು ಸ್ವೀಕರಿಸುವಂತಹ ಉಪಯೋಗಿಗಳ ಫೋಟೋಗಳು, ತಂಡದ ಸದಸ್ಯರು ಕಾರ್ಯದಲ್ಲಿರುವಂತಹ ಚಿತ್ರಗಳು ಮತ್ತು ಪ್ರತಿಯೊಂದು ಚಿತ್ರಕ್ಕೂ ಚಟುವಟಿಕೆಯ ವಿವರ ಮತ್ತು ದಿನಾಂಕವನ್ನು ತಪ್ಪದೆ ವಿವರಿಸಿ. ವರದಿಗಳು ಮತ್ತು ಅನುಗುಣತೆ. ನಿಮ್ಮ ಸಂಸ್ಥೆಯ ರಿಪೋರ್ಟ್ಸ್ ಮತ್ತು ಕಂಪ್ಲೈಯನ್ಸ್, ಕಳೆದ 3 ವರ್ಷಗಳ ಆಡಿಟ್ ರಿಪೋರ್ಟ್ಸ್ ಆಯಿತು, ವಾರ್ಷಿಕ ವರದಿ, ATG 12A, ನೋಂದಣಿ ಪ್ರಮಾಣ ಪತ್ರ, CSR ಪ್ರಮಾಣ ಪತ್ರ, ಇದರಲ್ಲಿ ಯಾವುದಾದರೂ 2 ಡಾಕ್ಯುಮೆಂಟ್ಸ್ಗಳನ್ನು ಕಳಿಸಬೇಕು. ಸಾಮಾಜಿಕ ಮಾಧ್ಯಮದ ಲಿಂಕ್ಗಳು, ಯಾವುದಾದ್ರೂ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಲಿಂಕ್ಡ್ಇನ್, ನಿಮ್ಮ ಸಂಸ್ಥೆಯ ಸಾಮಾಜಿಕ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಬಳಸ್ತಾ ಇದ್ದರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಕಳುಹಿಸಿ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ವೆಬ್ಸೈಟನ್ನು ತೋರಿಸುತ್ತೇನೆ. ಓಕೆ, ಇದು irdvijaypur.1ngo.in ವೆಬ್ಸೈಟ್ ಆಗಿರೋದು. ಈ ತರಹ ಲೋಗೋ, ಇದು ಮೇನ್ ಪೇಜ್ ಬಂದು ಅಬೌಟ್ ಅ ಸೆಕ್ಷನ್, ಫೋಕಸ್ ಏರಿಯಾ, ನಿಮ್ಮ ಸಂಸ್ಥೆ ಯಾವ ಕಾರ್ಯಕ್ಷೇತ್ರದಲ್ಲಿ ಕೈಗೊಳ್ಳುತ್ತದೆ ಎಂಬುದನ್ನು ವಿವರಿಸಿ. ಈವೆಂಟ್ಸ್ ಅಥವಾ ಆಕ್ಟಿವಿಟೀಸ್, ಗುಡ್ ಕ್ವಾಲಿಟಿ ಆಫ್ ಫೋಟೋಸ್, ಹೆಡ್ಡಿಂಗು ಮತ್ತು ಡಿಸ್ಕ್ರಿಪ್ಷನ್ನು, ಡೇಟು. ಪ್ರೋಗ್ರಾಮ್ಸ್, ನಿಮ್ಮ ಸಂಸ್ಥೆಯು ಕೈಗೊಂಡಿರುವಂತಹ ಪ್ರೋಗ್ರಾಮ್ಸ್ ಯಾವುದಾಗಿರ್ಬೋದು ಅದರ ಬಗ್ಗೆ ಮಾಹಿತಿ. ಇಂಪ್ಯಾಕ್ಟ್ ಸೆಕ್ಷನ್, ಎಷ್ಟು ಜನಕ್ಕೆ ನೀವು ರೀಚ್ ಆಗಿದ್ದೀರಾ ಎಂಬುದನ್ನು ತಿಳಿಸಬೇಕು. ಟೆಸ್ಟಿಮೋನಿಯಲ್ಸ್ ಆಯಿತು. ಸಂಸ್ಥೆಯ ಬ್ಯಾಂಕ್ ಡೀಟೇಲ್ಸ್, ಇಲ್ಲಿ ನೋಡ್ತಕ್ಕಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳ ಲಿಂಕುಗಳು. ಇಲ್ಲಿ ನಿಮ್ಮ ಸಂಸ್ಥೆಯ ಅಡ್ರೆಸ್, ಫೋನ್ ನಂಬರ್ ಮತ್ತು ಮೇಲ್ ID, ಮ್ಯಾಪ್. ಹೀಗೆ ನೀವು ಕೂಡ nisarga.1ngo.in ವೆಬ್ಸೈಟನ್ನು ನೋಡಬಹುದು. ನಿಮಗೆ ಯಾವ ಮೊಬೈಲ್ ನಂಬರ್ಗೆ ಡಾಕ್ಯುಮೆಂಟ್ಸ್ನ ಕಳಿಸಬೇಕು ಎಂಬುದನ್ನು ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸಿದಂತಹ ಫೋನ್ ನಂಬರ್ಗೆ ಅಥವಾ ಮೇಲ್ ID ನೀವು ಬಳಸಿಕೊಳ್ಬೋದು. help@1ngo.in. ಫೋನ್ ನಂಬರ್ ಬಂದು 9632864657. ಧನ್ಯವಾದಗಳು.